ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇನ್ನೇನು ನಮ್ಮ ಪಾಪು 6 ಮಂತ್ ಮುಗಿಲಿಕ್ಕೆ ಬಂತು. ಹಾಗಾಗಿ ನಾವು ಅನ್ನಪ್ರಸಾದ ಮಾಡಿಸ್ಬೇಕು ಅಂಥೇಳಿ ಹೊರನಾಡು ಹೋಗೋಣ ಅಂಥೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಪ್ರಿಪೇರ್ ಆಗ್ತಾಯಿದ್ದೆ. ಬಸ್ ಬುಕ್ ಮಾಡ್ಕೊಂಡಿದ್ವಿ, ಅಂದರೆ ಹೋಗೋದು ಬರೋದು ಎರಡೂ ಬುಕ್ ಮಾಡ್ಕೊಂಡಿದ್ವಿ. ಬಸ್ ಬಂದು 11ಗೇನೋ ಇತ್ತು. ಹಾಗಾಗಿ ನಮ್ಮದು ಪಿಕಪ್ ಪಾಯಿಂಟ್ ನಾವು 8th ಮೇಲೆ ಕೊಟ್ಟಿದ್ವಿ. ಅಲ್ಲೇ ವೇಟ್ ಮಾಡ್ತಾಯಿದ್ವಿ. ಬಸ್ಸು ಕರೆಕ್ಟ್ ಟೈಮ್ಗೆ ಬಂತು. ಅವಳಿಗೆ ಸ್ವಲ್ಪ ಫೀಡ್ ಮಾಡಿ ಮಲಗಿಸ್ಬಿಟ್ವಿ. ಮಾರ್ನಿಂಗ್ವರೆಗೂ ಮಲಗಿದ್ಲು ಅವಳು, ಅದೇನು ಪ್ರಾಬ್ಲಮ್ ಇರಲಿಲ್ಲ. ಬೇಗನೆ 7ಗೆ ರೀಚ್ ಆದ್ವಿ ಅನಿಸುತ್ತೆ. ನಾವು ರೀಚ್ ಆದ ತಕ್ಷಣ ಅಲ್ಲಿ ಆಲ್ಮೋಸ್ಟ್ ಮಳೆ ಬರ್ತಿತ್ತು, ಸಣ್ಣದಾಗಿ ಹನಿ ಬೀಳ್ತಾ ಇತ್ತು. ಹಾಗೆ ನಾವು ಮುಂಚೆನೇ ರೂಮ್ ಬುಕ್ ಮಾಡಿರೋ ಕಾರಣ ನನಗೆ ರೂಮು ಹೋಗಿ ಹುಡ್ಕೋದೇನು ಪ್ರಾಬ್ಲಮ್ ಇರಲಿಲ್ಲ. ಬುಕ್ಕಿಂಗಿಗೆ ಅವ್ರದ್ದು ಪರ್ಟಿಕ್ಯುಲರ್ ವೆಬ್ಸೈಟೇ ಇದೆ. ಅದು ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ನಂಬರಿಗೆ ಕಾಲ್ ಮಾಡಿದರೆ ಅವರು ಮುಂಚೆನೇ ಬುಕ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ನಮ್ದು ಏನಾಗಿತ್ತು ಅಂದರೆ ನಮಗೆ ಐಡಿಯಾ ಇರಲಿಲ್ಲ ಅಲ್ಲಿ ರಶ್ ಇರುತ್ತೋ ಇಲ್ವೋ ಏನಂತೇಳಿ. 12 o'clock ಚೆಕ್-ಇನ್ ಅಂತ ಹೇಳಿದರು ಅವರು ಮಧ್ಯಾಹ್ನ. ಹಾಗಾಗಿ ನಾವು 2 ಡೇಸ್ದು ಬುಕ್ ಮಾಡ್ಕೋಬೇಕಾಗಿತ್ತು, ಅಂದರೆ ಹಿಂದಿನ ದಿನ ಮತ್ತು ನೆಕ್ಸ್ಟ್ ಡೇದು ನಾವು ಇರೋ ದಿನದ್ದು. ಹಾಗಾಗಿ ನಮಗೆ 500 ಸ್ವಲ್ಪ ಲಾಸ್ ಆಯಿತು. ಅಂದರೆ ಪರ್ ಡೇ 500 ಇದೆ ಅದು ರೂಮಿಗೆ. ಸೊ ಅವ್ರು ಹೇಳಿದರು ನೀವು 2 ಡೇಸ್ದು ಬುಕ್ಕಿಂಗ್ ಮಾಡ್ಕೊರಿ, ಸೊ ಬೆಳಗ್ಗೆನೇ ಬಂದು ಚೆಕ್-ಇನ್ ಆಗ್ಬೋದು ಅಂಥೇಳಿ. ಹಾಗಾಗಿ ನಾವು 2 ಡೇಸ್ದು ಮಾಡ್ಕೊಂಡ್ವಿ. ನಾವು ರೂಮ್ ಹತ್ರ ಕ್ಲೀನಾಗಿತ್ತು. ಫ್ರೆಶನ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು 9 ಗಂಟೆಗೆ ಅನ್ನಪ್ರಸಾದ ಮಾಡಿಸೋಣ ಅಂಥೇಳಿ ಎಲ್ಲ ಅವ್ರ ಡ್ಯಾಡಿ ಮತ್ತು ಅವಳು ಕೂಡ ಆಲ್ರೆಡಿ ರೆಡಿ ಆಗಿದ್ದರು. ಹೋಗಬೇಕಾದ್ರೆ ಸ್ವಲ್ಪ ಹನಿ ಬೀಳ್ತಾಯಿತ್ತು, ಬಟ್ ಅಷ್ಟು ಜೋರಾಗಿ ಏನು ಬೀಳ್ತಾ ಇರಲಿಲ್ಲ. ಟೆಂಪಲ್ಗೆ ಹೋದ್ವಿ, ಅಷ್ಟೇನು ರಶ್ ಇರಲಿಲ್ಲ. ಸ್ಪೆಷಲ್ ಡೇ ಆ ಥರ ಇದ್ದಾಗ ಮಾತ್ರ ಅಷ್ಟು ರಶ್ ಇರುತ್ತಲ್ಲ, ಅಷ್ಟೇನು ರಶ್ ಇರಲಿಲ್ಲ. ಅಲ್ಲೆಲ್ಲ ತುಲಾಭಾರ ಅದು ಎಲ್ಲ ಮಾಡ್ತಾಯಿದ್ರು ಬೇರೆಯವರು. ಸೊ ಅಲ್ಲಿ ಇನ್ನೊಂದು ಏನಂದರೆ ನಿಮ್ಮ ಬನಿಯನ್ ಮತ್ತು ಏನೂ ಇರಬಾರ್ದು ಮೇಲೆ ಡ್ರೆಸ್, ಹುಡುಗರಿಗೆ ಟ್ರೆಡಿಷ್ನಲ್ ಇದ್ದರೂ ಮೇಲೆ ಬನಿಯನ್ ಮತ್ತು ಶರ್ಟ್ ಏನೂ ಇರಬಾರ್ದಂತೆ. ಅಲ್ಲಿ ಹೋಗಿ ಎಲ್ಲ ತೆಗ್ಸಿ ಅವಳಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಅನ್ನಪ್ರಸನ್ನಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದರು. ಎಲ್ಲ ನಕ್ಷತ್ರ ರಾಶಿ ಎಲ್ಲ ಕೇಳಿ, ಅದು ಪಾಪುಗೆ ಅಂಥೇಳಿ ಅವರು ಸಿರಾ ಅನಿಸುತ್ತೆ, ಫುಲ್ಲು ಲಿಕ್ವಿಡ್ ಟೈಪಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಗೋಲ್ಡ್ ರಿಂಗ್ ಇರುತ್ತಲ್ಲ ಅದರಿಂದ ಅವರು 3 ಸರಿ ತಿನ್ನಿಸಿದ್ರು. ಆಮೇಲೆ ಅವ್ರು 3 ಸರಿ ತಿನ್ನಿಸಾದ್ಮೇಲೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರು 3 ಸರಿ ತಿನ್ಸೋಕ್ಕೆ ಹೇಳಿದರು, ಅದೇ ರಿಂಗಿಂದನೇ. ಫಸ್ಟ್ ಟೈಮ್ ಅದೇನೋ ತಿನ್ನಿಸ್ತಿರೋದು ಒಂಥರ ಮುಖ ಮಾಡ್ತಿದ್ಲು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ 3 ಟೈಮ್ಸ್ ತಿನ್ನಿಸಿದ್ರು, ನಾನು ಕೂಡ 3 ಟೈಮ್ಸ್ ತಿನ್ನಿಸಿ ಅನ್ನಪ್ರಸಾದನ ಮುಗಿಸಿದ್ವಿ. ಅಂದರೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು 6 ಮಂತ್ ಕಂಪ್ಲೀಟ್ ಆದಮೇಲೆ. ಹಾಗಾಗಿ ಹೋಗಿದ್ದಾಯಿತು. ನಾವು ಎಲ್ಲ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟು ನಾವಿನ್ನೂ ಮಾಡಿರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲೇ ನಿಯರ್ ಬೈ ಹೋಟೆಲ್ ಇತ್ತು. ಹೋಟೆಲಲ್ಲಿ ಏನು ತಿನ್ನಲಿಲ್ಲ, ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ನಾವು ತಿಂದ್ಕೊಂಡು ಆಮೇಲೆ ಅಲ್ಲೇ ದೇವಸ್ಥಾನದೊಳಗನೆ ಇವೆಲ್ಲ ಶಾಪ್ ಇತ್ತು. ಸುಮ್ಮನೆ ಸುತ್ತಾಡ್ತಾ ಇದ್ವಿ. ನಾವು ಏನು ತೊಗೊಳೋದಿರಲಿಲ್ಲ, ಸುಮ್ಮನೆ ನೋಡೋಣ ಏನೇನಿದೆ ಅಂತ. ಅಲ್ಲಿ ಪಾಪುಗೇನೆ ಆಟ ಆಡೋಕ್ಕೆ ಏನೋ ತೊಗೊಂಡ್ವಿ ಅಷ್ಟೇ. ಸ್ವಲ್ಪ ಸುತ್ತಾಡಿದ್ವಿ. ಅದು ಅಷ್ಟರಲ್ಲೇ ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿತ್ತು. ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಪ್ರಸಾದ ಆದರೂ ತಿನ್ನೋಣ ಅಂಥೇಳಿ ಪ್ರಸಾದ ತೊಗೊಳಕ್ಕೆ ಬಂದಿದ್ವಿ. ಅಲ್ಲಿ ಬಂಗಾರ ರೂಮಲ್ಲಿ ಮಲಗ್ತಿರ್ಲಿಲ್ಲ, ಬಟ್ ಇಲ್ಲಿ ಬಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಿದ್ದೆ ಬಂದು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಬೇಗ ಪ್ರಸಾದ ತಿಂದು ಹೊರಗಡೆ ಕರ್ಕೊಂಡು ಹೋಗಿಬಿಟ್ರು. ಅದಾದಮೇಲೆ ನಾನು ಸ್ವಲ್ಪ ಬೇಗನೆ ತಿಂದು ಹೋದ್ವಿ. ಅಲ್ಲಿ ಹಸು ಕರು ನೋಡಿ ಅವಳಿಗೇನೋ ಸ್ವಲ್ಪ ಎಕ್ಸೈಟ್ಮೆಂಟು, ಅದರದ್ದು ಆಶೀರ್ವಾದ ಎಲ್ಲ ತೊಗೊಂಡು ನೈಟ್ವರೆಗೂ ರೂಮಲ್ಲೇ ಇದ್ವಿ. ಬೇರೆ ಎಲ್ಲೂ ಹೋಗೋದಿರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಪೇಟಿಎಮ್ಮಲ್ಲಿ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಬಸ್ ಬುಕ್ ಮಾಡಬೇಕಾದ್ರೆ GST ಟ್ಯಾಕ್ಸ್ ಎಲ್ಲ ಬೀಳುತ್ತಲ್ಲ. ಸೊ ನಾವು ಬುಕ್ ಮಾಡಿದ್ಮೇಲೆ ಒಬ್ರಿಗೆ ಕಾಲ್ ಮಾಡಿದ್ರು ಅವರು ಬಸ್ಸಿನವರು, ನೀವು ಡೈರೆಕ್ಟ್ ನಮ್ಗೆ ಕಾಲ್ ಮಾಡಿ, ನಮ್ಮದು ಟ್ಯಾಕ್ಸ್ ಎಲ್ಲ ಇರಲ್ಲ, ಜಸ್ಟ್ ಬಸ್ ಫೇರ್ ಇರುತ್ತದು, ಹಾಗಾಗಿ ನಿಮಗೆ ಒಂದು 100 ರೂಪೀಸ್ ಸೇವ್ ಆಗುತ್ತೆ ಅಂಥೇಳಿ. ಅವ್ರ ಹೆಸರು ಮಂಜುನಾಥ್ ಅಂಥೇಳಿ. ಈ ನಂಬರಿಗೆ ಕಾಲ್ ಮಾಡಿದರೆ ಅವರೇ ಬಸ್ ಬುಕ್ ಮಾಡ್ತಾರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.